ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ದರ ಏರಿಕೆಯ ಶಾಕ್ ನಿನ್ನೆನೇ ಅದು ಖಚಿತ ಆಗಿದೆ. ಈಗ ವಿಷಯ ಏನು ಅಂತ ಅಂದ್ರೆ ಜನ ಈ ವಿಷಯ ಗೊತ್ತಾಗ್ತಾ ಇದ್ದಾಗೆ ಬಹಳ ಸಿಟ್ಟು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರದ ವಿರುದ್ಧವಾಗಿ. ಆಮೇಲೆ ಇದು ಯಾವತ್ತು ಅಧಿಕೃತವಾಗಿ ಜಾರಿಗೆ ಬರುತ್ತೆ? ನಾಡ್ದು ಸೋಮವಾರದಿಂದಲೇ ಮೆಟ್ರೋ ಪ್ರಯಾಣ ದರ ದುಬಾರಿ ಆಗುತ್ತೆ. ಎಷ್ಟು ಪರ್ಸೆಂಟ್? 5% ಅಷ್ಟು ಮೆಟ್ರೋ ಟಿಕೆಟ್ ಪ್ರಯಾಣ ದರ ದುಬಾರಿ ಆಗುತ್ತೆ. ಕಳೆದ ವರ್ಷ ಫೆಬ್ರವರಿ 9ನೇ ತಾರೀಕಿನಂದು 101.5ರಷ್ಟು ಟಿಕೆಟ್ ದರವನ್ನು ಏರಿಕೆ ಮಾಡಲಾಗಿದೆ. ನಾನು ಆಮೇಲೆ ಆನಂತರದಲ್ಲಿ ಮತ್ತೆ ಅದನ್ನ ಹೇಳೋದು, ಜನ ಹೆಂಗೆ ಉಗ್ದಿದ್ರು ಅಂದರೆ ಥೂ ಅಂತ ಉಗ್ದಿದ್ರು ಮೆಟ್ರೋಗೆ, ಅಂದರೆ BMRCLಗೆ, ನಮ್ಮ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ಎಲ್ರಿಗೂ. ಯಾಕಂತಾರೆ ರಾಜ್ಯದವ್ರು ಕೇಳಿದ್ರೆ ಇದು ಕೇಂದ್ರದ ನಿರ್ಧಾರ ಅಂತಾರೆ, ಕೇಂದ್ರದವ್ರು ಕೇಳಿದ್ರೆ ಇದು ಹೆಂಗ್ರಿ ನಮ್ಮ ನಿರ್ಧಾರ, ರಾಜ್ಯದ ನಿರ್ಧಾರ ಅಂತಾರೆ. BMRCL ಅವ್ರನ್ನ ಕೇಳಿದ್ರೆ ಎರಡೂ ಕಡೆ ಪ್ರತಿನಿಧಿಗಳು ಇರ್ತಾರೆ ಅಂತ ಹೇಳ್ತಾರೆ. ಅಲ್ಲಿಗೆ ಎಲ್ಲರೂ ಸೇರಿ ಜನರ ಮೇಲೆ ಹೀಗೆ ಗೂಬೆ ಕೂರಿಸ್ತಾ ಇರುವಂಥ ಕೆಲಸ ಇವ್ರು ಮಾಡ್ತಿರೋದು. ಒಟ್ಟಲ್ಲಿ ಜನರ ಜೇಬಿಗೆ ಕತ್ರಿ ಹಾಕೋ ಕೆಲಸ ಆಗ್ತಾ ಇದೆ. ಸಾರ್ವಜನಿಕ ಸಾರಿಗೆಯ ಮೂಲ ಅರ್ಥವನ್ನೇ ಇವರು ಅರ್ಥ ಮಾಡ್ಕೊಂಡಿಲ್ಲ ಅನ್ನುವಂಥ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎಷ್ಟೋ ಕಡೆಗೆ ಮೆಟ್ರೋದಲ್ಲಿ ಹೋಗೋದಕ್ಕಿಂತ ಬೈಕ್ನಲ್ಲಿ ಹೋದ್ರೇ ಕಡಿಮೆ ಬೆಲೆ ಆಗುತ್ತೆ ಅಂತ ಹೇಳ್ಕೊಂಡು ಪ್ರಯಾಣಿಕರು ಲೆಕ್ಕ ಹಾಕಿ ಕಳೆದ ಬಾರಿ ಎಲ್ಲ ಭಾಳ ದೊಡ್ಡ ಹಂಗಾಮ ಕೂಡ ಆಗಿತ್ತು. ಇಷ್ಟಾದರೂ ಕೂಡ ಇವರು ಬುದ್ಧಿ ಕಲ್ತಿಲ್ಲ. ಆಮೇಲೆ ಬೆಂಗಳೂರು ಮೆಟ್ರೋ ಹೆಂಗಾಗಿದೆ ಅಂತಂದರೆ ಉಳ್ಳವರಿಗೆ ಮಾತ್ರ ಅನ್ನೋ ರೀತಿಯಾಗಿ ಆಗಿ ಹೋಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಒಳ್ಳೆ ಭಾಳ ಜಾಲಿಯಾಗಿ ಹೋಗಿ, ಕಂಫರ್ಟಲ್ಲಿ ಹೋಗಿ, AC ಇರುತ್ತೆ, ಬಟ್ ದುಡ್ಡು ಜಾಸ್ತಿ ಇದೆ, ಬಡವರೆಲ್ಲ ಬರೋಕ್ಕೆ ಹೋಗ್ಬೇಡಿ ಅಂತ ಒಂದು ಬೋರ್ಡ್ ಹಾಕ್ಬೇಕಷ್ಟೇ. ಇನ್ಮೇಲೆ ಲಕ್ಷ್ಮೀ ನರಸಿಂಹ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ಹೆಚ್ಚಿನ ಡೀಟೇಲ್ಸನ್ನು ಕೊಡುವಂಥ ನಿಟ್ಟಿನಲ್ಲಿ. ಇನ್ಫ್ಯಾಕ್ಟ್ ಅವ್ರ ಜೊತೆಗೆ ಕೆಲ ಪ್ರಯಾಣಿಕರುಗಳು ಕೂಡ ಬಹುಶಃ ಜಾಯ್ನ್ ಆಗ್ಬೋದು. ಲಕ್ಷ್ಮೀ ನರಸಿಂಹ, ಜನರ ರಿಯಾಕ್ಷನ್ ಹೇಗಿದೆ ಅಂತ ಹೇಳ್ಕೊಂಡು, ಕಳೆದ ಬಾರಿ ಇದೇ ಜನ ಥೂ ಅಂತ ಉಗ್ದಿದ್ರು, ಆ ನಂತರದಲ್ಲಿ ಒಂದು 20-25% ಕಮ್ಮಿ ಮಾಡಿದ್ರು. ಈ ಬಾರಿ ಅದು ಯಥಾ ಪ್ರಕಾರವಾಗಿ ಬಹುಶಃ ಇನ್ಮೇಲೆ ಮೆಟ್ರೋ ಇದು ಬರೀ ಉಳ್ಳವರಿಗೆ ಮಾತ್ರ, ದುಡ್ಡಿದ್ರೆ ಮಾತ್ರ, ಬಡವರೆಲ್ಲ ಬರೋಕ್ಕೆ ಹೋಗ್ಬೇಡಿ, ಆ ಥರದ್ದು ಒಂದು ಬೋರ್ಡ್ ಹಾಕಬೇಕಾಗಿದೆ ಅಂತ ಕಾಣಿಸುತ್ತೆ BMRCL. ಹೌದು ಮಲ್ತೇಶ್, ಅಕ್ಷರಶಃ ನೀವು ಹೇಳ್ತಿರೋದು ನಿಜ. ಯಾಕಂದ್ರೆ ಮೆಟ್ರೋ ಅನ್ನೋದು ಇನ್ನು ಮುಂದೆ ಸಾರ್ವಜನಿಕ ಸಾರಿಗೆ ಆಗಿರಲ್ಲ, ಇದೊಂದು ಖಾಸಗಿ ಸಾರಿಗೆ ಆಗಿರುತ್ತೆ. ಯಾಕಂದ್ರೆ ಇನ್ನು ಮುಂದೆ ಮೆಟ್ರೋನ ಯಾರು ನಂಬ್ಕೊಂಡಂಗಿಲ್ಲ. ಇನ್ನೇನಿದ್ರು BMTC ಬಸ್ಗಳು ಅಥವಾ ಆಟೋಗಳು ಅಥವಾ ಬೈಕ್ ಟ್ಯಾಕ್ಸಿಗಳು ಅಥವಾ ಬೇರೆ ಏನಿದೆ ಕಡಿಮೆ ದುಡ್ಡಿಗೆ ಸಿಗ್ತಕ್ಕಂಥದ್ದು ಅದನ್ನ ಡಿಪೆಂಡ್ ಆಗಬೇಕು. ಮೆಟ್ರೋಗಂತೂ ಕಾಲಿಡಕ್ಕೆ ಆಗಲ್ಲ. ಯಾಕಂದ್ರೆ ₹100 ಕೊಟ್ಟು ಹೋಗೋದಕ್ಕಿಂತ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಸುಧಾರಬಹುದಲ್ಲ ಅನ್ನೋ ಒಂದು ಮನಸ್ಥಿತಿ ಕೂಡ ಬಂದಿದ್ದಾರೆ. ಯಾಕಂದ್ರೆ ಆ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಕಳೆದ 6 ತಿಂಗಳ ಮುಂದೆ ಅಷ್ಟೇ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಈಗ ಮಾಡುವಂತ ಬೆಲೆ ಏರಿಕೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ, ಬೇಗ ಕಡಿಮೆ ಮಾಡಿ ಅಂತ ಹೇಳಿದ್ರು. ಬಟ್ ಆದ್ರೆ ಮೊಂಡುತನ ಪ್ರದರ್ಶನ ಮಾಡಿತ್ತು BMRCL. ಮತ್ತೆ ಫೆಬ್ರವರಿಯಲ್ಲಿ ಒಂದು ನಿಯಮ ಮಾಡಿಕೊಂಡು ಪ್ರತಿ ವರ್ಷ 5% ಮಾಡ್ತೀರಿ ಅಂತ ಹೇಳ್ಕೊಂಡು ಈಗ ಮತ್ತೆ 5% ಜಾಸ್ತಿ ಮಾಡಿದ್ದಾರೆ. ಈ ಮೂಲಕ ಪ್ರಯಾಣಿಕರಿಗೆ ಗಾಯದ ಮೇಲೆ ಬರೆ ಎಳಿತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನನ್ನ ಜೊತೆ ಒಂದಷ್ಟು ಪ್ರಯಾಣಿಕರಿದ್ದಾರೆ, ಅವನು ಕೂಡ ಮಾತಾಡ್ತಾ ಹೋಗ್ತೀನಿ. ನಮ್ಮ ತಾವು ಕೂಡ ರೆಗ್ಯುಲರ್ ಆಗಿ ಟ್ರಾವೆಲ್ ಮಾಡ್ತೀರಾ, ಈ ಹಿಂದೆ ಕೂಡ ಜಾಸ್ತಿ ಮಾಡಿದ್ದು ತುಂಬಾನೇ ಕಷ್ಟ ಆಗಿತ್ತು, ಈಗ ಮತ್ತೆ 5% ಮಾಡಿದ್ದಾರೆ, ಏನನ್ಸುತ್ತೆ? ವರ್ಷಕ್ಕೆ ಜಾಸ್ತಿ ಮಾಡ್ರೆ ಅಲ್ಲನ್ಗೆ ಎಷ್ಟು ತೊಂದರೆ ಆಗ್ತೈತೆ, ಹೋಗೋರು ಬರೋರಿಗೆ ಎಷ್ಟು ತೊಂದರೆ ಆಗ್ತೈತೆ. ಅಲ್ಲರಿಗೆ ಅಂತೂ ಜಾಸ್ತಿ ಮಾಡಲ್ಲ. ತಿರ್ಗಾ ಎಷ್ಟು ದಿನ ರೇಟ್ ಜಾಸ್ತಿ ಆದರೆ ಅಲ್ಲನ್ಗೆ ಎಷ್ಟು ತೊಂದರೆ ಆಗ್ತೈತೆ, ಸ್ವಲ್ಪ ವಿಚಾರಿಸ್ಬೇಕು ಗೌರ್ಮೆಂಟ್ಗೆ. ಥ್ಯಾಂಕ್ ಯು. ಟ್ರಾಫಿಕ್ ಇರುತ್ತೆ, ಬಸ್ ಕಷ್ಟ ಆಗುತ್ತೆ ಅಂತೇಳಿ ಮೆಟ್ರೋಗೆ ಬರ್ತಾರೆ. ಮೆಟ್ರೋನ ಈ ರೀತಿ ಬೇಕಾಬಿಟ್ಟು ಹಾಕ್ಬಿಟ್ರೆ ರೇಟ್ಗಳನ್ನ ಜನ ಎಲ್ಲೋಬೇಕು ಅಂತ. ಅದೇ ಸರ್, ಇವತ್ತು ಆಫೀಸಲ್ಲಿ ಮಾತಾಡ್ತಾ ಇದ್ವಿ, ನೋಡ್ರಿ ₹10 ₹15 ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಮೆಟ್ರೋ. ನಾವು ರೆಗ್ಯುಲರ್ ಆಗಿ ತಿರ್ಗೋದು ಮೆಟ್ರೋದಲ್ಲಿ. ನಾವೇನೋ ಈ ಸರ್ಕಾರ ನಾವು ಓಟ್ ಹಾಕ್ಬಿಟ್ಟು ನಾವು ಈ ಸರ್ಕಾರ ಗೆಲ್ಸಿದ್ವಿ. ಪ್ರತಿಯೊಂದು ಹಂತದಲ್ಲೂ ಜಾಸ್ತಿ ಮಾಡ್ತಾ ಇದ್ದಾರೆ. ನಮ್ಮಂಥವ್ರು ಒಂದು ಮಿಡ್ಲ್ ಕ್ಲಾಸು ಮತ್ತು ಮಧ್ಯಮ ವರ್ಗದ ಜನರು ಎಲ್ಲಿಂದ ಹೋಗ್ಬೇಕು, ಏನು ಅದು ಅದೇ ಅನ್ಕೊತಾ ಇದ್ದೀವಿ. ಇವತ್ತು ಪೆಟ್ರೋಲ್ ಹಾಕೊಂಡು 3 ಸಲ ಓಟ್ ಬಂದ್ಬಿಡ್ಬೋದು. ಇಲ್ಲಿ ಚಾಮರಾಜಪೇಟೆಯಿಂದ ಇಲ್ಲ ಕೋರ್ಟಿಗೆ ಬರೋ ಅಷ್ಟರಲ್ಲಿ ₹70, ಅಲ್ಲಿ ಹೋಗೋ ಅಷ್ಟರಲ್ಲಿ ₹160, ಟೋಟಲ್ ₹170. ಎಲ್ಲಿಂದ ತರ ಡೈಲಿ ₹500 ಮೆಟ್ರೋ. ನೋಡಿ, ಈ ರೀತಿ ಆದ್ರೆ ಮೆಟ್ರೋಗೆ ಯಾರು ಬರ್ತಾರೆ? ಬಸ್ಸು, ಆಟೋ, ಇನ್ನೊಂದು ಮತ್ತೊಂದು ಡಿಪೆಂಡ್ ಆಗ್ತಾರೆ ಹೊರತು ಇದೊಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಕಡಿಮೆ. ಈ ತರ ನೋಡ್ರೆ ಬಸ್ ಲೇಡೀಸ್ಗೆ ಫ್ರೀಯಿಂದ ಟ್ರಾವೆಲ್ ಮಾಡ್ರೆ, ಯಾಕೆ ನಾವು ಮೆಟ್ರೋಗೆ ದೂರ ನಡಿಕೊಂಡು ಮೆಟ್ರೋ ನಾವು ಕ್ಯಾಚ್ ಮಾಡ್ತೀವಿ ಅಂದರೆ ನಮ್ಮ ಮನೆ ಹತ್ರನೇ ಬಸ್ ಸಿಕ್ಕಿದೆ, ನಾವು ಬಸ್ಸಲ್ಲೇ ಹೋಗ್ತೀವಿ. ಮಿಡಲ್ ಕ್ಲಾಸ್ ಅವ್ರಿಗೆ ತುಂಬ ತೊಂದರೆ ಆಗತ್ತೆ. ನಾವು ಸುಮ್ಮನೆ ಓಟ್ ಕೊಡ್ತೀವಿ ಕಾಂಗ್ರೆಸ್ಗೆ, BJPಗೆ. ಅದನ್ನಂದರೆ ನಮ್ಮ ಮಿಡಲ್ ಕ್ಲಾಸ್ ಅವ್ರಿಗೆ ಏನು ಸರಿಯಾಗಿ ಮಾಡಿಲ್ಲ ಅವರು. ಮೇಡಮ್, ಆ್ಯಕ್ಚುಲಿ ತುಂಬಾನೇ ಕಷ್ಟ ಆಗ್ತದೆ. ಯಾಕಂದ್ರೆ ₹100 ಕೊಟ್ಟು ಹೋಗ್ಬೇಕಂತಂದ್ರೆ ಮೆಟ್ರೋಗೆ ಯಾಕೆ ಬರಬೇಕು? ಬೇರೆ ಡಿಪೆಂಡ್ ಆಗ್ಬೋದಲ್ಲ, ಟ್ರಾಫಿಕ್ ಏನೋ ಕಡಿಮೆ ಆಗುತ್ತೆ, ಇದನ್ನ ಬಳಸಬೇಕು ಅಂತ ಉತ್ತೇಜನ ಕೊಡ್ತಾರೆ. ಈ ರೀತಿನ ಉತ್ತೇಜನ ಕೊಡೋದವರು ಈ ರೀತಿ ಮಾಡೋದ್ರಿಂದ ಎಲ್ರಿಗೂ ತಪ್ಪಾಗುತ್ತೆ. ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ಸರ್ಕಾರ ಸ್ವಲ್ಪ ಗಮನ ಹರಿಸಿ ಸ್ವಲ್ಪ ಕಡಿಮೆ ಮಾಡಬೇಕು. ವರ್ಷದಲ್ಲಿ ಎಷ್ಟು ಸಲ ಈ ಥರ ಏರಿಕೆ ಮಾಡ್ತಾ ಇದ್ರೆ ಜನಜೀವನ ಸಾಮಾನ್ಯವಾಗಿ ಒಂದು ಮನೇಲಿ ದುಡಿಯೋರು ಎಷ್ಟಿರ್ತಾರೆ. ಸೊ ಹಾಗಿರುವಾಗ ಖರ್ಚು ವೆಚ್ಚ ಓಡಾಡೋದಕ್ಕೆ ಇಷ್ಟೊಂದು ಖರ್ಚಾದರೆ ಕಷ್ಟ ಆಗ್ತದೆ. ಆದ್ದರಿಂದ ಸರ್ಕಾರ ಗಮನ ಹರಿಸಿ ಕಡಿಮೆ ಮಾಡಬೇಕು ಅಂತ ನಾವು ಹೇಳ್ತೀವಿ. ಇದರಿಂದ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮೆಜೆಸ್ಟಿಕ್ಕು
ವಿಧಾನಸೌಧ ಎಲ್ಲ ಕಡೆ ಓಡಾಡ್ತೀವಿ. ದಿನ ಎಷ್ಟು ಖರ್ಚು ಮಾಡ್ತೀರಾ ಮೆಟ್ರೋ? ಆಗುತ್ತೆ ಒಂದು 250-300 ಮೇಲೆ ಆಗಿದೆ. ತುಂಬ ಕಷ್ಟ ಆಗ್ತದೆ ಓಡಾಡಲಿಕ್ಕೆ. ಮತ್ತೆ ಒಟ್ಟಾರೆ ಪ್ರತಿಯೊಬ್ಬ ಪ್ರಯಾಣಿಕರು ಕೂಡ BMRCL ಈ ಒಂದು ನಡೆ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 106 ರೂಪಾಯಿ ಈ ಮೆಟ್ರೋಗೆ ಇಡೋದಾದ್ರೆ ನಾವು ಮತ್ತೆ ಹೇಗೆ ದುಡಿಯೋದು, ಏನು ಖರ್ಚು ಮಾಡೋದು, ಇವ್ರು ಈ ರೀತಿನ ಉತ್ತೇಜನ ಕೊಡೋದು, ಸಾರ್ವಜನಿಕ ಸಾರಿಗೆಯನ್ನ ಜನಸಾಮಾನ್ಯರು ಈ ರೀತಿ ಬಳಕೆ ಮಾಡೋದಕ್ಕೆ ಹೇಗಾಗುತ್ತೆ ಅನ್ನೋದನ್ನ ಕೂಡ ತೀವ್ರ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇನ್ನಾದ್ರೂ ಕೂಡ BMRCL ಮುಂದಿನ ನಡೆ ಏನಿರುತ್ತೆ, ಈ ರೀತಿ ಒಂದು ಆಕ್ರೋಶಕ್ಕೆ ಮಣಿಯುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಮಲ್ತೇಶ್, ಲಕ್ಷ್ಮೀ ನರಸಿಂಹ, ಜಸ್ಟ್ ಹೋಲ್ಡ್, ನಾನು ನಿಮ್ಮ ಜೊತೆಗೆ ಮಾತನಾಡ್ತೀನಿ. ನಮ್ಮ ಜೊತೆಗೆ ಕಿರಣ್ ಸೂರ್ಯ ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಕಿರಣ್ ಸೂರ್ಯ, ಬ್ಯಾಂಗ್ಳೂರ್ ಇಸ್ ದ ಸೆಕೆಂಡ್ ವರ್ಸ್ಟ್ ಟ್ರಾಫಿಕ್ ಸಿಟಿ ಇನ್ ದ ವರ್ಲ್ಡ್ ರೀಸೆಂಟ್ ಸರ್ವೆ ಪ್ರಕಾರವಾಗಿ. ಇಂಥ ಟೈಮ್ನಲ್ಲಿ ನಾವು ಸಾರ್ವಜನಿಕ ಸಾರಿಗೆಯನ್ನು ಹೆಚ್ಚೆಚ್ಚು ಉತ್ತೇಜನ ಕೊಡಬೇಕು. ಜನ ಹೆಚ್ಚೆಚ್ಚು ಇಂಥ ಸಾರಿಗೆಯನ್ನು ಬಳಸ್ತಂಥ ಸಂದರ್ಭದಲ್ಲಿ ಓನ್ ವೆಹಿಕಲ್ನ ಅವರು ಮನೆಯಿಂದ ಹೊರಗ್ತಾರಲ್ಲ, ಟ್ರಾಫಿಕ್ ಸ್ವಲ್ಪ ಕ್ಲಿಯರ್ ಆಗ್ಬೋದು ಅನ್ನುವಂಥದ್ದು ಒಂದು ಉದ್ದೇಶ. ಬಟ್ ಈ ಮೂರ್ಖರುಗಳು ಯೋಚನೆ ಮಾಡ್ತಾ ಇರೋ ರೀತಿ ಹೆಂಗಿದೆ ಅಂತೇಳಿ ನಮ್ಮ ಸರ್ಕಾರ, BMRCL ಕೇಳಿದ್ರೆ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಅಂತಾರೆ, ಸೆಂಟ್ರಲ್ ಅವ್ರು ಸ್ಟೇಟ್ ಅಂತಾರೆ. ಈಗ ಎಷ್ಟು ಬೆಲೆ ದುಬಾರಿ ಆಗ್ತಾ ಇದೆ, ಜನರಿಗೆ ಇದು ಹೇಗೆ ಹೊರೆ ಆಗುತ್ತೆ? ಕಿರಣ್ ಸೂರ್ಯ. ಅದು ಮೇಲ್ತಾಶ್, ತಾವು ಹೇಳಿದಂತೆ ಈಗಾಗಲೇ ಕೂಡ ವಿಶ್ವದಲ್ಲೇ 2ನೇ ಅತಿ ದೊಡ್ಡ ಟ್ರಾಫಿಕ್ ನಗರ ಅನ್ನುವಂಥ ಒಂದು ಕುಖ್ಯಾತಿಗೆ ಕೂಡ ರಾಜಧಾನಿ ಬೆಂಗಳೂರು ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಸಾರ್ವಜನಿಕ ಸಂಪರ್ಕವನ್ನು ಹೆಚ್ಚಿಸಬೇಕು, ಸಾರ್ವಜನಿಕ ಸಾರಿಗೆಯನ್ನು ಉತ್ತೇಜಿಸಬೇಕು. ಆದರೆ ಇಂಥ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂತಹ ನಮ್ಮ ಮೆಟ್ರೋ ಪ್ರತಿ ವರ್ಷ ಗ್ರಾಹಕರಿಗೆ ಟಿಕೆಟ್ ದರ ಏರಿಕೆಯ ಬಿಸಿಯನ್ನು ತಟ್ಟಿಸ್ತಾ ಇರುವಂಥದ್ದು. ಕಳೆದ ವರ್ಷ ಫೆಬ್ರವರಿ 9ನೇ ತಾರೀಕು ಬರೋಬ್ಬರಿ 101ರಷ್ಟು ಮೆಟ್ರೋ ಟಿಕೆಟ್ ದರವನ್ನು ಏರಿಕೆ ಮಾಡಿದರು. ಅದಾದ ನಂತರದಲ್ಲಿ 3 ದಿನಗಳ ನಂತರ ಪ್ರಯಾಣಿಕರ ಆಕ್ರೋಶ ತುಂಬ ದೊಡ್ಡ ಮಟ್ಟದಲ್ಲಿ ವ್ಯಕ್ತವಾದ ಮೇಲೆ 71%ಗೆ ಟಿಕೆಟ್ ದರವನ್ನು ಇಳಿಕೆ ಮಾಡಿದರು. ಇದೇ ಸರಿಯಾದಂತಹದ್ದಲ್ಲ. ಏನು ಮೆಟ್ರೋ ಬೋರ್ಡ್ ಮುಂದೆ ಕೊಟ್ಟಿರುವಂತಹ ಲೆಕ್ಕ ಇದೆ, ಅದು ತಪ್ಪಾಗಿದೆ. ಸಾಕಷ್ಟು ತಪ್ಪು ಲೆಕ್ಕದಿಂದ 71%ನಷ್ಟು ಏರಿಕೆಯಾಗಿದೆ. ಸಾಮಾನ್ಯವಾಗಿ ಮೆಟ್ರೋ ಟಿಕೆಟ್ ದರ 50% ಮಾತ್ರ ಏರಿಕೆ ಆಗಬೇಕಾಗಿತ್ತು. ನಮ್ಮ ಮೆಟ್ರೋ ಅಧಿಕಾರಿಗಳ ತಪ್ಪು ಲೆಕ್ಕದಿಂದಾಗಿ 101 ಆಗಿತ್ತು, ಅದಾದಮೇಲೆ 71 ಆಯಿತು ಅನ್ನೋಂಥ ಒಂದು ಮಾತುಗಳು ಕೂಡ ಕೇಳಿ ಬಂದಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಪ್ರತಿ ವರ್ಷ ಫೆಬ್ರವರಿ 9ನೇ ತಾರೀಕು 5%ನಷ್ಟು ಟಿಕೆಟ್ ದರವನ್ನು ಏರಿಕೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಇದು ಒಂದು ಸಾಮಾನ್ಯವಾಗಿ ಬೇರೆ ಬೇರೆ ನಗರಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಮಾಲ್ತೇಶ್, ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಮೆಟ್ರೋ ಟಿಕೆಟ್ ದರ ಯಾವ ರಾಜ್ಯದಲ್ಲೂ ಕೂಡ ಇಲ್ಲ. ದೇಶದಲ್ಲೇ ದುಬಾರಿ ಮೆಟ್ರೋ ಅನ್ನಿಸ್ಕೊಂಡಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ಎರಡೂ ಸರ್ಕಾರಗಳು ಕೂಡ ಮೆಟ್ರೋ ಪ್ರಯಾಣಿಕರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಹೊರೆ ಆಗುತ್ತೆ. ಈಗಾಗಲೇ 71%ನಷ್ಟು ಮೆಟ್ರೋ ಟಿಕೆಟ್ ದರ ಏರಿಕೆ ಆಗಿದೆ, ಮತ್ತೆ 5%ನಷ್ಟು ಸರಿಯಲ್ಲ ಅನ್ನುವಂಥದ್ದನ್ನು ಇಬ್ಬರು ಕೂಡ ಅರ್ಥ ಮಾಡಿಕೊಂಡು ದರ ಏರಿಕೆಗೆ ಗ್ರೀನ್ ಸಿಗ್ನಲ್ ಕೊಡಬಾರ್ದಾಗಿತ್ತು. ಆದರೆ ಎರಡೂ ಸರ್ಕಾರಗಳು ಕೂಡ ಈಗ ದರ ಏರಿಕೆಗೆ ಅಂದರೆ ಸಮಿತಿಯಲ್ಲಿ ಇಬ್ಬರೂ ಇರುವುದರಿಂದ ಎರಡೂ ಇಲಾಖೆಗಳಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎರಡೂ ಇಲಾಖೆಯ ಅಧಿಕಾರಿಗಳು ಕೂಡ ಈಗಾಗಲೇ ದರ ಏರಿಕೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂಥದ್ದು. ಸೋಮವಾರ 9ನೇ ತಾರೀಕಿನಿಂದ 76% ಅಂದರೆ ಹಿಂದೆ 71, ಈಗ 5% ಒಟ್ಟು ನಮ್ಮ ಮೆಟ್ರೋ ಟಿಕೆಟ್ ಖರೀದಿಸುವಾಗ 76%ನಷ್ಟು ದರವನ್ನು ಕೊಟ್ಟು ನಮ್ಮ ಮೆಟ್ರೋ ಪ್ರಯಾಣಿಕರು ಅನಿವಾರ್ಯವಾಗಿ ಓಡಾಡಲೇಬೇಕಾಗಿರುವಂಥದ್ದು. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ಕಿರಣ್. ಹಾಗೆ ಲಕ್ಷ್ಮೀ ನರಸಿಂಹ, ತಮಗೂ ಕೂಡ ಧನ್ಯವಾದ.